ಏನೋ ವಿಚಾರ ಮಾಡಕತ್ತಿರಲ್ಲ, ಏನಾತ? ಅದ ಏನಿಲ್ಲಲಿ, ಯಾಕ ಮಗಳು ನೆನಪು ಹಾಕತ್ತಿತ್ತು. ಎಲ್ಲ ಮತ್ತೆ ಮನೆಗೆ ಏನಾರ ಬೈಯೋದು ಮಾಡಕತ್ತಾರ ಹೆಂಗ ಏನನ ಹೋಗಣ ಮತ್ತು ಬ್ಯಾಡ ಅಂತ ಹೇಳಲ್ಲ, ಬರ್ಬೇಡ ಅಂತ ಹೇಳ್ಯಾರ. ಏನು ಮಾಡೋದು? ಫೋನ್ ಐತ್ರಿ ಮಗಳಿಗೆ, ಹೆಂಗ ಫೋನ್ ಐತಲ್ಲ, ಹಚ್ಚಿ ಕೇಳ್ರಿ ಏನ್ ಹೆಂಗ ಏನ್ ನಡೆಕತ್ತೈತಲ್ಲ ಅಂತೇಳಿ. ಹಾಂ ಹೌದ್ರಿ, ಒಳಗೆ ತೊಂಬರ್ತೀನಿ. ಅಲ್ಲ, ನನ್ನ ಮಗಳೂ ಯಾಕ ಫೋನ್ ಹಚ್ಚಿಲ್ಲ. ಕರೆವು ಇವ್ರನ್ನಂಗ ಏನ್ ನಡೆದೈತೆ ಏನು ಮನ್ಯಾಗ ಕೇಳ್ಬೇಕು. ಹಲೋ, ಹಾಂ ಮಗಳ ಆರಾಮದೇನವಾ? ಅಲ್ಲ ನೀನು ಏನು ಫೋನ ಹಚ್ಚಿಲ್ವಾ? ಯಾಕಂದ್ರೆ ಜೀವ ನಿನ್ನ ನೆನ್ಸಾಗತ್ತಿತ್ತು. ಆರಾಮದಿಲ್ಲ ಮಗಳ? ಏನು ಮಾಡಕತ್ತೀವ? ಹಾ ಅಪ್ಪ, ನಾನ್ ಆರಾಮದೀನಿ. ನೀನು ಅವ್ವ ಹೆಂಗದಿರಿ? ನೀವು ಆರಾಮದಿರಿಲ್ಲ? ಬೇಸ್ ಹೊತ್ತೊತ್ತಿಗೆ ಊಟ ಮಾಡ್ಕೊಂಡು ನೆಮ್ಮದಿಲಿಂದ ಕಣ್ ಮುಚ್ಚಿ ಆರಾಮಿರ್ರಿ, ಆರೋಗ್ಯ ಕೆಡಿಸ್ಕೊಬೇಡ್ರಿ ಅಪ್ಪ. ಮಿಟ್ಟಗಾಡಿ ನೋಡು, ಹೊತ್ತೊತ್ತಿಗೆ ತಿಂದು ಆರಾಮ ಆರೋಗ್ಯ ಕಾಪಾಡ್ಕೋಬೇಕಂತ. ಅದ ರುಚಿ ರುಚಿ ಒಂದೊಂದು ಐಟಮ್ ಇಲ್ಲ, 10 ಐಟಮ್ಸ್ ತಾಟೆ ಬಂದು ಬೂತತಿ. 3 ಒಪ್ಪತ್ತು ಯಾಕ 4 ಒಪ್ಪತ್ತು ಹದ ತಿಂದು ಎಮ್ಮಿಗೊಡ್ಡದಂಗ ಆಗ್ಯಾರ. ಸಾಲದಕ್ಕೆ ಈಕಿನ ಎಮ್ಮಿಗೊಡ್ಡನ್ನ ಮಾಡ್ಯಂಗ್ ಮಾಡ್ಯಾರ. ಹೋಗಿ ಹೋಗಿ ಇಂತಕಿನ್ ತಗೊಂಬಂದು ನನ್ನ ಮಗ ಗಂಟು ಹಾಕಿದ್. ದೇವ್ರಿಂದ ನನ್ನ ಕೈಯಾಗ ಸಿಗ್ಬೇಕು, ಮತ್ತೇನಿಲ್ಲ ದೇವ್ರನ್ನ. ಅಲ್ಲ, ಎಷ್ಟಿದ್ದಾಳಿಕಿ? ಅಲ್ಲ ಅವರಪ್ಪ ನೋಡು, ಮಗಳು ಆರಾಮದಿ ಇಲ್ಲ, ಯೋಗಕ್ಷೇಮ ಕೇಳ್ತಾನೆ, ಯೋಗಕ್ಷೇಮ. ಏನ್ ನಾವೇನಿಲ್ಲ ಈಕಿನ ಭಿಕ್ಷೆ ಬೇಡ ಕಚ್ಚಿ ತಿಳ್ಕೊಂಡ್ಬಿಟ್ಟಾನೆ ತನ್ನಂಗ. ಅಲ್ವಾ ಮಗಳ, ನಾವು ಇಲ್ಲಿ ಆರಾಮದೀವಿ. ನೀ ಹೆಂಗದಿಯಲ್ಲಿ? ನೀ ಆರಾಮದಿ ಇಲ್ಲ ಮತ್ತೆ? ಅಲ್ಲ ಮತ್ತೆ ನಿನ್ನ ಅತ್ತಿ ಮತ್ತು ಗಂಡ ಏನಾರ ಕಿಟಿ ಕೊಡಕತ್ತಾರನ, ಕಾಟ ಕೊಡಕತ್ತಾರನ ಹೇಳ್ಬಿಡು. ಇಲ್ಲೋಡ ಮತ್ತೆ ಹೆಂಗ ಅಂತಂದು ಹೇಳು, ಅದಕ್ಕೆ ಏನಾರ ಒಂದು ದಾರಿ ಮಾಡ್ತೀನಿ. ಅಂದಂಗ ನೀನು ಉಂಡು ತಿಂದು ಆರಾಮದಿ ಇಲ್ಲ? ರಾಣಿಯವ ನೀನು, ರಾಣಿ ತಕ್ಕಂಗ ಆ ಹೆಸರಿಗೆ ಮರ್ಯಾದೆ ಕೊಡಂಗ ರಾಣಿಗತನೇ ಇರ್ಬೇಕು ನೀನು. ಅವರತ್ತೇನಾರ ಹೆಚ್ಚು ಕಮ್ಮಿ ಮಾಡ್ತಾ ಅಂತ ಕೇಳ್ರಿ. ಇಲ್ಲಿ ಮಗು ಅನ್ನಕತ್ತವಳು, ನಿಮ್ಮ ಅತ್ತೆ ಏನಾರ ಹೆಚ್ಚು ಕಮ್ಮಿ ಮಾಡ್ತಾವ ಅನ್ನೋ ಕೇಳಂತಂದು. ಏನ ಕೆಮ್ಮ? ಇಲ್ಲ ಬಿಡಪ್ಪ, ನಮ್ಮತ್ತೆ ಆರಾಮದ, ಏನ್ ಕೆಮ್ಮಂಗಿಲ್ಲ. ಅಯ್ಯೋ ಓಡಿಬಿಟ್ಟಿ, ಓಡಿಬಿಟ್ಟಾರು. ಇವರಪ್ಪ ಅವರವ್ವ ಐಕಿ. ನಾನು ಅಂದ್ರೆ ಏನಾರ ಹೆಚ್ಚು ಕಮ್ಮಿ ನಿಮ್ಮ ಮತ್ತೆ ಕೆಮ್ಮಡಕತ್ತಾವ ನಿನ್ನ ಮೇಲೆ ಅಂತ ಕೇಳ. ಈಕಿ ಬೆಂಡ್ಲಿ ಏನು ಕೆಮ್ಮಕತ್ತಿಲ್ಲ ಅಂತ. ಅಯ್ಯೋ ದೇವ್ರೇ, ನೀನು ಏನೇನು ಮಾತಾಡಕತ್ತವು? ತಡಿ ಮಾಡ್ತೀನಿ. ಅದನ್ನ ವಾಪಸ್ ಬೇಕಿರಡೆ. ಏನು ಮಾತಾಡಕತ್ತಾರ? ಏನದು ಕೆಮ್ಮದ ಬಮ್ಮದ? ನನಗೇನು ದಾಡಿಗೈತೆ? ಆರಾಮದೀನಿ, ನನಗೇನು ಬರ್ತಾ ಕೆಮ್ಮ? ನಿಮ್ಮ ಅಪ್ಪ ನಿಮ್ಮ ಮಗ ಬರ್ತಾನೆ ಗೂರು ರೋಗ. ವಾಪಸ್ ಬೇಕಿರಡನ್ನ. ಏನು ಮಗಳ ಏನ ಅನ್ನಕತ್ತಾಳ ನಿಮ್ಮ ಅತ್ತೆ? ಏನ ಗುರ್ಲು ಪರ್ಲು ಅಂತಂದು ಏನದು? ಮತ್ತೆ ಗುರು ರೋಗನತ್ತಂಟ ಯಾಕೆ ಮನ್ಸಡ್ ಹೋಗಲ್ ತಪ್ಪಡತ್ತಾಗ ಮಗರ. ನನ್ನ ಮಗಳು ನನ್ನ ಅಳಿಯ ಇಬ್ಬರೇ ಇರ್ತಾರೆ ಆರಾಮಾಗಿ. ನಾವು ಹೋಗ್ಬೇಕಾದ್ರೆ ಅಲ್ಲಿ ಇರಕ್ ಬರ್ತ. ಅದು ಅಪ್ಪ ಓಪನ್ ಸ್ಪೀಕರ್ ಇಡು ಅನ್ನಕತ್ತಾರ ಅತ್ತೆಯರ. ಹೌದಾ? ಇಡವ ಇಡು. ಮತ್ತೆ ನಿನ್ನ ಗಂಡದ ನನ್ನ ಮತ್ತೆ? ಹ್ಞೂ ಅಪ್ಪ, ಅವರು ಇಲ್ಲೇ ಅದಾರ. ಹಂಗ ಓಪನ್ ಸ್ಪೀಕರ್ ಇಡು, ಇಬ್ಬರು ಕೇಳಿ. ಹಾ ಅಪ್ಪ, ಈ ಸದ್ಯ ಹೇಳ್ತೀನಿ ತಡಿ. ಹಾ ಅಪ್ಪ, ಓಪನ್ ಸ್ಪೀಕರ್ ಇಟ್ಟಿನಿ, ಎಲ್ಲರೂ ಕೇಳ್ತೈತಿ, ಹೇಳು. ಇಟ್ಟೇನೋ ಮಗಳ? ಏನ್ರಿ ಅಕ್ಕಾರ ಆರಾಮದಿರಿ? ಅಳಿಯರ ನೀವ್ ಹೆಂಗದಿರಿ? ಆರಾಮದಿರಿ? ಯೋಗಕ್ಷೇಮ ತಗೊಂಡು ಏನಾಗಬೇಕಾಗೈತಿ? ನಿನ್ನ ಮಗಳು ಕೇಳಕತ್ತಿಲ್ಲ, ಅಷ್ಟೇ ಕೇಳ್ಕೊ ಸಾಕು. ಹೋಲ್ ಬಿಡ್ರಿ, ನಮ್ಗೆ ಯಾಕೆ? ನಾನು ಅಳಿಯನ್ನ ಕೇಳ್ಕೊತೀನಿ. ಅಳಿ ದೇವ್ರು, ಹೆಂಗಪ್ಪ ನಿನ್ನ ಆರೋಗ್ಯ ಎಲ್ಲ ಚಲೋ ಐತೆ? ನನ್ನ ಮಗಳು ನೀನು ಆರಾಮದಿರಿಲ್ಲ? ಆರಾಮದೀನಿ. ಅಲ್ಲ ಇದು ಸತ್ತಂಗ ಐತಿ. ಹಂಗ್ಯಾಕಂತೀರಿ ಅಳಿಯರ? ಬಂಗಾರದಂತ ಮಗಳನ್ನ ಕೊಟ್ಟಿನಿ, ಚಂದಗಿ ಕೂಡ ಜೀವನ ಮಾಡೋದ್ಬಿಟ್ಟು ಹಂಗ್ಯಾಕೆ ಮಾತಾಡ್ತೀರಿ? ಇನ್ನೊಮ್ಮೆ ಇಂಥ ಮಾತು ನನ್ನ ಮಗಳು ಇರೋವರೆಗೂ ನಿಮ್ಮ ಬಾಯಾಗ ಬರಬಾರ್ದದು. ನನ್ನ ಮಗಳು ಅಷ್ಟು ಚಂದ ನಾವು ನೋಡ್ಕೊಂಡಿವಿ, ನೀವು ಅಷ್ಟು ಚಂದ ನೋಡ್ಕೋಬೇಕು. ಹೇಳಿದಿಲ್ಲ, ನನ್ನ ಮಗಳಿಗೆ ಏನಾರ ಪೀತು ಟೀ ಪಿಟಕ್ಕಂದು ಹೆಚ್ಚು ಕಮ್ಮಿ ಮಾತಾಡಿದ್ರೆ, ಏನಾರ ಬಾಯಲ್ಲಿ ಊಸ್ಬಿಟ್ಟು ಮಾತಾಡಿದ್ರೆ, ಅಥವಾ ನನ್ನ ಮಗಳಿಗೆ ಏನಾರು ಮಾನಸಿಕ ದೈಹಿಕವಾಗಿ ಏನಾದರೂ ಮಾಡಿದ್ರೆ ನಾ ಮತ್ತೆ ಕಂಪ್ಲೇಂಟ್ ಕೊಡೋದಂತೂ ಗೊತ್ತೈತಿಲ್ಲ. ಹೇಳಿನಲ್ಲ, ಒಂದು ಒಪ್ಪತ್ತು ಕಂಪ್ಲೇಂಟ್ ಕೊಡೋದು, ಆಮೇಲೆ ವಿಚಾರ ಮರ್ಡರ್ ಮಾಡಕ್ಕೆ ನೋಡ್ರಿ, ಸೆಟಲ್ಮೆಂಟ್ ಗ್ಯಾಂಗ್ ಕಳಿಸ್ಬಿಡ್ತೀನಿ. ಹೊತ್ತೊತ್ತಿಗೆ ನನ್ನ ಮಗಳಿಗೆ ರುಚಿ ರುಚಿಗೆ ಮಾಡಿ ಹಾಕಂತ ಹೇಳ್ರಿ ಅವ್ರ ಅತ್ತಿಗೆ. ನೋಡುವ ಬೀಗ್ತಿ, ನನಗೆ ಹೊತ್ತೊತ್ತಿಗೆ ರುಚಿ ರುಚಿಗೆ ಮಾಡಿ ಹಾಕಕ್ಕೆ ಆಗಿಲ್ಲ. ನಮ್ಮ ಮನೆಗೆ ಏನಾರ ಅದನ್ನ ಮಾಡ್ತೀನಿ. ನಿನ್ನ ಮಗಳು ನಮ್ಮ ಸೇವೆ ಮಾಡ್ಬೇಕು, ನನ್ನ ಮಗನ ಸೇವೆ ಮಾಡ್ಬೇಕು. ಏನ್ ನಾನು ನಿನ್ನ ಮಗಳು ಸೇವೆ ಮಾಡ್ಬೇಕು? ಏನ್ಕಿದ್ರು ಅದು ಬರಲ್ಲ ಇದು ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂತ ನಾನಾಕಿ ಮಾಡಿ ಹಾಕಂಗಿದ್ರೆ ಈಕೆ ಅಂತ ಮನೆ ಸೊಸಿ ಆಗ್ಬೇಕು. ನೋಡು, ವಾಪಸ್ ಕಳಿಸ್ತೀನಿ. ಆಕೆ ಏಟು ಜಡ್ ಅಡಿಗೆ ಪಡಿಗೆ ಮನೆ ಒಯ್ಯಣ ಬಾಂಡೆ ಎಲ್ಲ ಪ್ರತಿಯೊಂದು ಮನ್ಯಾಗ ಒಬ್ಬ ಮನೆಗೆ ಏನ್ ಮಾಡ್ಬೇಕು ಅದನ್ನ ಕಳಿಸು ಕರ್ಕೊಂಡು ನಿನ್ನ ಮಗಳನ್ನ. ಅಲ್ರಿ, ನಾನ್ ಹಂಗ ಬಾಳೆ ಕಲ್ಸಂಗಿದ್ದಿತ್ತಂದ್ರ ನಾನ್ ಯಾಕೆ ಹಿಂಗಿರ್ತಿದ್ರಿ? ಅಲ್ಲ, ನಾವು ತಿರ್ಕೊಂಡ್ ತಿನ್ನೋರು ಗೊತ್ತಿಲ್ಲ. ಇವತ್ತು ಈ ಗುಡಿ, ನಾಳೆ ಇನ್ನೊಂದು ಗುಡಿ ಅಂತಂದು ಅಡ್ಡಾಡೋರು ನಾವು. ಎಲ್ಲಿಂದ ಮನಿ ಐತೆ? ಎಲ್ಲಿ ಮನಿ ಬಾಳೆ ಕಲಿಸ್ರಿ? ಅಡಿಗೆ ಗಡಿಗೆ ಮನಿ ಆಗತ್ತೆ ಎಲ್ಲ ಎಲ್ಲಿ ಮಾಡಕ್ಕಾಗತ್ತೆ? ಅಡಿಗೆ ಮಾಡೋದಂತೂ ಸುಳ್ಳ. ಇನ್ನ ಕಲ್ಲು ಒರ್ಸೋದು, ಅಂಗಳ ಬಳಿಯೋದು, ರಂಗೋಲಿ ಹಾಕೋದು ಇವೆಲ್ಲ ಅಂತೂ ನಮಗ್ ಗೊತ್ತೇ ಇಲ್ಲ. ಯಾಕಂದ್ರೆ ನಾವೇನು ಮನ್ಯಾಗದೇವ ಗುಡಿಯಾಗಲ್ಲ ಇರೋದು, ಗೊತ್ತಿದ್ದೇ ಐತಿ ನಿಮ್ಗೆ. ಅದ್ನೇನ್ ಬಾಳೆ ಕಲಿಸ್ಲಿ ನಾನು? ನಿಮ್ಮ ಮನಿ ಕಳ್ಸಿನಲ್ಲ, ಕಲಿಸ್ಲಿ ಬಾಳೆನ ಚೆನ್ನಾಗಿ ಇಟ್ಕೋರಿ. ನನ್ನ ಮಗಳಿನ ಕಲಿಯಲ್ಲ, ಕಲಿತಾಳ. ಹಂಗಂತಂದು ಬೈದು ಒದ್ದು ಇಂಥವ್ ಏನಾರು ಮಾಡಿದ್ರೆ ಮತ್ ನಾವ್ ಬರ್ಬೇಕಾಗತ್ತ. ಗೊತ್ತಲ್ಲ, ನನ್ ಗಂಡ ರುಂಡ ಚಂಡಾಡ್ಬಿಡ್ತಾನ. ಅಲ್ಲ, ನಿಮ್ ಕೈಕಾಲ್ ಗಟ್ಟಿರೋ ತನಕ ಒಟ್ಟು ಮಾಡಿ ಕಳಿಸ್ರಿ. ನೀವು ಮುದೇಕ ಬಿದ್ದಾಗ ಅವಾಗ ನನ್ನ ಮಗಳು ಒಟ್ಟು ಏನಾಗ ಒಟ್ಟು ಮಾಡ್ತಾಳ. ನೋಡ್ರಿ, ನನ್ನ ಮಗಳು ಮೊದ್ಲ ಒಂದಿಟ್ಟು ಹೊಟ್ಟಿಲಾಗ್ಲಿ, ಒಂದ್ ಕೂಸ್ಗೀಸ್ ಆಗ್ಲಿ, ಆಮೇಲೆ ಎಲ್ಲ ಕಲಿತಾಳ. ಅಲ್ಲಿವರೆಗೂ ಅವ್ರಿಬ್ರು ಗಂಡ ಹೆಂಡತಿ ಚಂದಾಗಿ ಇರಾಕ್ ಬಿಡ್ರಿ. ಆಕಿ ಒಂದೇನ್ ಇತ್ತನ್ ಕಡ್ಡಿ ತಗ ಇತ್ತಾಗಿರಂಗ ಮಾಡ್ಬೇಡ್ರಿ. ಕುಂತಲೆ ಎಲ್ಲ ಮಾಡ್ಬೇಕು ನೀವು. ಮೊದಲ ನನ್ನ ಮಗಳು ಹೊಟ್ಟಿಲಾಗ್ಲಿ. ಅಳಿಯರ, ಮತ್ತೆ ನನ್ನ ಹೆಂಡತಿ ಹೇಳಿದ್ಲಲ್ರಿ, ಮತ್ತೆ ವರ್ಷದೊಳಗ ತೊಟ್ಲ ಆಗ್ಬೇಕ್ರಿ ಒಂದು. ಮತ್ತೆ ನಾವು ತೊಟ್ಲ ತರ್ತೀವಿ. ಮತ್ತೆ ಈಗ ನನ್ನ ಮಗಳು ಮತ್ತೆ ಹೊಟ್ಟಿಲಿ ನೋಡ್ಬೇಕು ನಾವು, ಗಂಡು ಹೆಣ್ಣು
ಆಮೇಲೆ ನಾವು ಒಟ್ಟು ಬಂಗಾರ ಹಾಕ್ತಿವ್ರಿಪ್ಪ ಹಳೆಯ ಸಿರಿ ಮಾಡೋ ಮುಂದೆ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ್ರಿ. ಆಮೇಲೆ ಕೂಸು ಹುಟ್ಟಿದ್ರ ಅದಕ್ಕೆ ಕೊಳಗ ಕಾಲಾಗ ಏನೇನ್ ನೋಡ್ತಾರ ಎಲ್ಲ ತರ್ತೀವಿ. ಅಂತದ್ಕೆಲ್ಲ ನೀವು ಏನ್ ಕೊರಿ ಮಾಡ್ಬೇಡ್ರಿ. ಆದ್ರೆ ಈಗ ಹೇಳಿದಲ್ಲ ನಿಮ್ಮ ಅವ್ವರ್ ಕಸ ಹೊಡಿ ಕಲ್ಲು ಒರ್ಸು ಅಂತವೆಲ್ಲ ನಮ್ಮ ಮಗಳಿಗೆ ಹಾಕೋಬಿಡ್ರಿ. ಯಾಕಂದ್ರೆ ಮಾಡಿ ರೂಢ ಇಲ್ಲ ನೋಡ್ರಿ ನನ್ನ ಮಗಳಿಗೆ. ಅದಕ್ಕೆ ಕಲಿಬೇಕಂದ್ರೆ ಏನಿಲ್ಲ ಅಂದ್ರೆ ಇನ್ನೊಂದು 10-15 ವರ್ಷ ಬೇಕ್ರಿ. ಮತ್ತೆ ಹಂಗಾಗತ್ತನ್ರಿ ನಿಮ್ಮ ಅವ್ವರ್ನ ಮಾಡನ್ರಿ. ದಿನ ಬರ್ತಿ ನೋಡಿ 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 ದಿನ ಅಂತಾರಲ್ಲ ಹಾಡ್ತಾ ರಾಗ ಅಂತ ಹಂಗ ಕಲಿತ. ಅದಕ್ಕೆ ಅವಸರ ಮಾಡಿದ್ರೆ ಕಲಿಯಕ್ ಆಗಲ್ಲ ನೋಡ್ರಿ. ಯಾವ್ದು ಊಟದ್ಲಿಂದ ಕಲ್ಕೊಂತ ಬಂದ್ರೆ ಬೇರೆ ಮಾತು. ಊಟದ್ಲಿಂದ ಅವ್ವ ಅಪ್ಪ ಅಮ್ಮ ಆಯಿ ಅಂತ ಸಾಲಿಗೆ ಹೋಗ್ಬೇಕು. ಅದು ಬಿಟ್ಟು ಮಕ್ಳಿನ ಇಂಗ್ಲೀಷ್ ಓದು ಅಂತಂದ್ರೆ ಹೆಂಗಾಗತ್ತಿಲ್ರಿ. ಹಂಗಾಗತ್ತೆ ಪಾಪ ನನ್ನ ಮಗಳಿಗೆ. ಅದಕ್ಕೆ ಮೊದಲ ನೋಡ್ತಾಳ, ಆಮೇಲೆ ಕಲಿತಾಳ, ಆಮೇಲೆ ಮಾಡಿ ಹಾಕ್ತಾಳ. ಚಿಂತಿನ ಮಾಡ್ರಿ ನೀವು. ಅಲ್ಲಿವರೆಗೂ ನೀವ ಮಾಡ್ರಿ ನನ್ನ ಮಗಳಿಗೆ. ಆರಾಮ್ ನೋಡ್ಕೊರಿ. ಹೇಳ್ಯಾರ ನನ್ನ ಮಗಳಿಗೆ ಒಂದು ಕೂದಲಕ್ಕೂ ಕುಂಕುಬಾರ್ದು. ಒಂದು ಕೂದಲ ಕೆಳಗುದ್ರ ಬಿದ್ರು ಅದು ನಿಮ್ಲಿಂದ ಅಂತ ನಾವು ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲ ಸಾಕ್ಷಿ ನನ್ ಕಡೆದವು. ಅದಕ್ಕೂ ಹೆಚ್ಚಾರು ಬೇರೆನ ಮಾಡ್ತೀನಿ. ಹೇಳಿನಲ್ಲ ಅದೇ ಮಲ್ಡರ್. ಆರಾಮಿರಿ ಎಲ್ಲಾರು ಚಂದಿಗೆ. ಯವ ಮಗಳ ಏನ್ ತಿಂದಿವ ಈಗ? ಅದು ಅಪ್ಪ ಮುಂಜಾನೆ ನಾಷ್ಟ ಉಪ್ಪಿಟ್ಟು ತಿಂದಿದ್ದ. ಏನೋ ತಿಂದೇ ಇಲ್ಲ. ಅತ್ತಿ ಮಧ್ಯಾಹ್ನ ಏನು ಅಡಿಗೆನೇ ಮಾಡಿಲ್ಲ. ಅಯ್ಯೋ ನನ್ನ ಮಗಳು 1 ಗಂಟೆ ಆಗೈತಿ ಇನ್ನೂವರೆಗೂ ಹೊಟ್ಟೆ ಕುಳುಕ್ತಂಡು. ಏನಾಗೈತಂತ ನಿಮ್ಮ ಅತ್ತಿಗೆ ಇನ್ ಕೈ ಕಾಲು ಸೇರ್ಕೊಂಡಾಗ್ಯಾವ, ಕಾಲು ಎಲ್ದಾಗ ಬಿದ್ದು ಹೋಗ್ಯಾವ. ಆಟು ಮಧ್ಯಾಹ್ನದಾಗ ಒಂದ್ ಹುಡುಗಿ ಉಪವಾಸ ಇರುತ್ತೆ, ಕುಚ್ಚಿಡ್ಬೇಕನ್ನೋದು ಗೊತ್ತಾಗಲ್ಲ. ಅಂದ್ರ ಹಿಂಗ್ ಮಾಡ್ರಂಗಿದ್ರ ನಿನಗ ಉಪವಾಸ ಕೆಡವಿ ತಾಯಿ ಮಗ ಇಬ್ರು ತಿಂದು ಡಬ್ರಿ ತೋದಿಟ್ರ ಅನ್ಸುತ್ತೆ ನೋಡು. ನೀನು ಇನ್ಮೇಲೆ ಯಾವಾಗ ಅಡಿಗೆ ಮನೆ ಹಣಿಕೆ ಹಾಕ ಏನ್ ಮಾಡ್ಯಾರ ಏನಿಲ್ಲ, ಏನ್ ಮಾಡಿಟ್ಟಳ, ಏನ್ ಮಗ ಗಟ್ಟ ಕೊಡ್ತಾಳ, ನಿನಗೆ ಕೊಡ್ತಾಳ ಇಲ್ಲ ಅಂತಂದ ಯಾವಾಗ ನೀನು ಬಿಟ್ಟು ಅವ್ರಿಬ್ರ ನಿನಗೆ ಕೊಡ್ಲಿಲ್ಲ ನಮಗೊಂದು ಫೋನ್ ಹಚ್ಚವ ಮಗಳ. ಮತ್ ಬರ್ತೀನಿ ನೋಡವಾಗ ಅವಾಗೈತಿ ಹಂಗಲ್ಲಕಿನ. ಏನವಾ ಬೀಗ್ತಿ ಯಾಕ 1 ಗಂಟೆಗೆ ಇನ್ನ ಅಡಿಗೆ ಮಾಡಿಲ್ಲ ಅಂತ ನನ್ನ ಮಗಳು ಉಪವಾಸ ಐತಿ. ನನ್ನ ಮಗಳು ಹೊತ್ತಿ ಕರೆಕ್ಟ್ ಉಂಡ್ರೂಡ. ಆ ಹೊತ್ತಿ ಬಿಟ್ರೆ ಮತ್ತೆ ನನ್ನ ಮಗಳು ಹೊಟ್ಟೆ ಶುವಾಗಿ ಮತ್ತೆ ಅದೇನತ್ತಲ್ಲ ಹೊಟ್ಟೆ ಅದೇನು ಗಾಳಿ ತುಂಬಿಕೊಂಡು ನೋವಾಗತ್ತಕ್ಕಿಗೆ. ಒಟ್ಟು ಚಂದಗಿ ಕರೆಕ್ಟ್ ಹೊತ್ತೊತ್ತಿ ಮಾಡಿ ಹಾಕ. ಅಯ್ಯ ನನ್ನ ಹತ್ತಿರಬೋಕಿ ನಾನು ನಿಮಗ ಟೈಮ್ ತಿನ್ನೋದಂದ ಗೊತ್ತೈತಿ. ಅದ್ ಹೆಂಗ್ ಮಾಡ್ಬೇಕು, ಮಾಡಕ್ಕೆ ಎಷ್ಟು ಕಷ್ಟ ಬೇಕು, ಕಾಯಿಪಲ್ಲೆ ಬೇಕು, ಇನ್ನೊಂದು ಬೇಕು, ಅದನ್ನ ಕುಚ್ಚೋದಿಟ್ಟತ್ತು ಏನಂತ ಒಂಚೂರ ಐತೆ ಅದೆಲ್ಲ ಏನ್ ಗೊತ್ತು ನಿಮಗೆ? 3 ಮಂದಿಗೆ ತಿರುಪಿ ಎತ್ಕೊಂಡು ತಿನ್ನಂತವಕ ನಿಮ್ಗೆ ಮಾಡೋದ ನೋವಿಲ್ಲ ಬದುಕಿಲ್ಲ ಅದ್ರದ್ದು ಏನು ಆಗು ಹೋಗು ಗೊತ್ತಿಲ್ಲ. ಮತ್ತೆ ಇಲ್ಲೋದನ್ನ ಬಾಯ ಬೇರೆನ ತರಿಸ್ತೀರ ಮತ್ತವ ಮಾಡಕ ಟೈಮರ ಬೇಕಾ? ಈಗ 1 ಗಂಟೆಗೆ ಕೂತಿಂತ ಅಂತ ಮತ್ತೆ ನನ್ನ ಮಗಳು 2 ಗಂಟೆ ಕುಟ್ಟಕ್ಕೆ ಹೊತ್ತಿಗೆ ಮಾಡಿ ಕುಚ್ಚಿಟ್ರೆ ನೀ ತಿಂತಾವ ತಗೋ. ಮತ್ತಿಕಿನ್ ಕದ್ದು ಮುಚ್ಚಿ ತಿನ್ನೋದಂತೆ ನಾವು ಮಾಡೋದೇ ಇದು. ಈಗ ಕದ್ದು ತಿನ್ನೋದಂಗೆ ನನಗೆ ನಿಂತೈತಿ. ಸುಮ್ಮನೆ ಫೋನ್ ಸಾಕ ಬಿಡವ ಬೀಗ್ತಿ. ಯಾಕ BP 601 ಆಗೈತೆ ಅನ್ಸುತ್ತೆ. ಏನಾರ ಆಗ್ಲಿ ಮತ್ತ ಚಲೋತ್ತಿಗೆ ಮಾಡಿ ಹಾಕುವ ಮಗಳಿಗೆ ಪಾಪ ಹೊಟ್ಟಿಸ್ಕೊಳತ್ತಂತ. ಇನ್ಮ್ಯಾಗ 2 ಗಂಟೆಗೆ ಅಂತ ಇಟ್ಕೊಬೇಡ, 1 ಗಂಟೆ ಕಟ್ಕೊಂಡ್ಬಿಡು. ಯಾಕಂದ್ರೆ ನನ್ನ ಮಗಳು ಜಲ್ದಿ ತಿಂದು ರೂಢ. ಮತ್ತೆ ಸಾಯಂಕಾಲ 4 ಗಂಟೆ ಸುಮಾರು ಏನಾರ ತಿನ್ನಕ್ ಮಾಡು. ಮಂಡಾಳ ಚೂಡಾನೋ ಇನ್ನೊಂದು ಮುಗಿದೊಂದು. ಯಾಕಂದ್ರೆ ಇಲ್ಲಿ ನಾವು ಭಿಕ್ಷೆ ಬಿಡ್ತು ತಾಟ್ನ ರೊಕ್ಕ ಬರ್ತಿತ್ತಲ್ಲ ಅವು ತಗೊಂಡೋಗಿ ಇಲ್ಲೇ ಅಂಗಡಿಗೆಲ್ಲ ಗಿರ್ಮಿಟ್ ತಿನ್ನೆ, ಮಿರ್ಚಿ ತಿನ್ನೆ, ಬಜ್ಜಿ ತಿನ್ನೆ, ಚೂಡಾ ತಿನ್ನೆ, ಏನಾರ ಸಾಯಂಕಾಲ ಹೊತ್ತು ತಿಂದು ಚಾ ಕುಡಿತಿ ರೂಢ ನೋಡ್ ನಮಗ. ಹಂಗಾಗಿ ಆಟತ್ನಾಗೂ ಒಟ್ಟು ಏನಾರ ಮಾಡು. ಆಮೇಲೆ ರಾತ್ರಿಗೆ ಅಡಿಗೆ ಮಾಡು. ಏನ ನನ್ನ ಮಗಳನ್ನ ಚಂದ ನೋಡ್ಕೊಳ್ವಾ ಬೀಗ್ತಿ ಹೇಳಿ ನೋಡು. ಅಳಿಯ ಈಗ ಮತ್ತೆ ನೋಡಪ್ಪ ನಾನು ಏನ್ ಕೇಳ್ದಂಗ ಹೊಸ್ದೊಳಗ ತೊಟ್ಲು ಅದಕ್ಕೆ ಒಟ್ಟು ನೋಡು. ಆತ ಇಡ್ತಿ ತಗೋ. ಅಪ್ಪ ಆತ ನೀವು ಆರಾಮಿರಿ, ನಾ ಹಚ್ತಿರ್ತೀನಿ ತಗೋ ಫೋನ್. ಮಗಳ ದಿನ ಅನ್ಕೋ ಏನಂತ ಹಚ್ಚಂಗ ಮರಿಬೇಡ. ಅಪ್ಪ ನೋಡ್ಲಾ ಈಕಿಗೆ ಎಷ್ಟು ಸೊಕ್ಕು ಅಲ್ಲ. ಅವ್ರ ಅಪ್ಪನ ಮುಂದೆ ಎಷ್ಟು ದಿಮಾಕ್ ಮಾಡಿ ಮಾತಾಡ್ತಾಳ. ಈಕಿಗೆ ಹೊತ್ತೊತ್ತಿ ಮಾಡಿ ಹಾಕಲ್ಲ ನಾನು. ಏನು ಒಂಚೂರು ಹೊತ್ತಾಗೈತೆ ಗಡ್ದು ಉಪ್ಪಿಟ್ಟು 2 ಗಂಗಳ ಉಪ್ಪಿಟ್ಟು ಹೊಡೆದಾಳ. ಅದೆಂತ ಹೊಟ್ಟು ಅದೇನು ಏನು ಇವ್ರಿಗೆ ಅರ್ಗಿಸ್ಕೊಳಕ್ ಕೊಟ್ಟ ನಾವು ಭಿಕ್ಷೆ ಬಿಡ್ಕೊಂಡು ತಿನ್ನೋ ಅಂತೇಳಿ ಜಗ್ಗಿ ಅರ್ಗಿಸ್ಕೊಳಕ್ ಕೊಟ್ಟ ದೇವ್ರಂಗಿದ್ರೆ ಹಿಂಗ ತಾಟ್ನೆ ಬರತ್ಲಿ ಹಿಂಗೆ ತಿಂದಿರ್ತಿದ್ವನ. ತಿಂದ ಅಷ್ಟು ನಮ್ನಿ ಪುಟ್ಟಿ ತುಂಬ ಬಾಂಡೆ ತುಂಬ ಒಂದು ಕೈ ಮುಟ್ಟ ತೊಳೆಕಿಲ್ಲ. ಇದು ಭಿಕ್ಷೆ ಬೇಡ್ಕೊಂಡು ತಿನ್ನೋದ್ರು ನಾನು ತೊಳೆದಿರ್ಬೇಕು. ಒಂದು ಟಾಟ್ರ ತೊಳೆದಿಡ ಒಟ್ಟು ಅಂದ್ರೆ ನನಗೆ ಬರಂಗಿಲ್ಲ ಅಂತ ತಿಂದಿರ್ತಾಳ. ಹಿಂಗ ತಿಂತಾಳ ಹಿಂಗ ಉಳ್ತಾಳ. ಅಯ್ಯೋ ಎಂತ ದರಿದ್ರನ್ನ ಕಟ್ಕೊಂಡ್ ಬಂದಿಲ್ಲ. ಏನ್ ಕರ್ಮ ಮಾಡಿದ್ನೋ ನಾನು. ಸೊಸಿ ಕುಟ್ಟಾಗ ಕಾಲು ಹೊತ್ತಿಸ್ಕೊಂಡು ಕೈ ತಿಸ್ಕೊಂಡು ಸೇವೆ ಮಾಡ್ಕೊಂಡಿರ್ಬೇಕಂದ್ರೆ ಇಂಥದ್ರ ಕುಟ್ಟಾಗ ನಾನು ಈಗೀಗ ಭಿಕ್ಷಿಕಿಗೆ ಮಾಡ್ಬೇಕತ್ತಲ್ಲ. ನನ್ನ ಜೀವನ ಭಾಡ್ಯ ನಿನ್ನ ಜೀವನ ಪರ್ಯಂತ ಅಲ್ಲ ಸಾಯವರೆಗೂ ನಿನಗೆ ಭಯ ತಪ್ಪಲ್ಲ ನನಗ. ಅಲ್ಲ ನೀನೇನ್ ಸಣ್ಣ ಕೂಸ ನೀನು ಅಲ್ಲ ನೋಡಿ ಕಲಿಯಕ್ಕೂ ಆಗಂಗಿಲ್ಲ ಅನ್ನಕ್ಕೆ ತಾಟ್ ತೊಳೆಯಕ್ಕೆ ನಾನೇನು ದೊಡ್ಡಗದೇನೆ. ಒಟ್ಟು ಬಡ ಹೋಗಿ ಸಕ್ಕರೆ ಹೆಚ್ಚು ಸಣ್ಣ ನೋಡ್ರಿ ಮಾಡ್ತಾವ್. ಸಕ್ಕರೆ ಹೆಚ್ಚು ತಿಳಿದು ಟಿಕ್ಕಿ ಬಡ ತಾಟ್ ತೊಳೆಯಕ್ಕಂಗಿಲ್ಲ ನಿನಗೆ. ಅವು ಏಟಂತ ಮಾಡ್ಬೇಕು? ನೀನೇನು ಸಣ್ಣ ಕೂಸಿಗೆ ನಿನಗೆಲ್ಲ ಮಾಡಿ ಬಂದಿಡಕ್ಕೆ ಒಟ್ಟು ಹೋಗು. ಬಾಂಡೆ ತಿಕ್ಕ ಐತಲ್ದಾಗ ಅರ್ಬಿ ಹೋಗಿ ಸೋಪ್ ಹಚ್ಚಿ ಬದ್ರ ಒಂದು ಕುಕ್ಕಿರೋ ಸ್ವಚ್ಛಕ್ಕವು ಒಟ್ಟು ಮಾಡೋದು ಕೆಲಸನ. ಆಗಲ್ಲ ರೀ, ಮಾಡಲ್ಲ. ನಾ ಮಾಡಿ ರೂಢ ಇಲ್ಲ, ನನಗೆ ಮಾಡಿ ಗೊತ್ತಿಲ್ಲ. ನಾ ಮಾಡಲ್ಲ. ನಾ ಮಾಡೋ ಪಾಡು ಅಂದ್ರೆ ಮತ್ತೆ ನಮ್ಮಪ್ಪ ಫೋನ್ ಹಚ್ತೀನಿ ನೋಡ್ರಿ. ನಾನು ಏನು ಅಂಜಿಕೆ ತೋರಿಸ್ತೇನೆ? ನಿಮ್ಮಪ್ಪ ಮಲ್ರೆ ಮಾಡ್ತಾನೆ, ನಿಮ್ಮಪ್ಪ ಒಂದೇ ಬರೋದನ್ನ ನಾನು ಮಾಡ್ತೀನಿ. ನಾ ಮತ್ತೆ ನಿಮ್ಮಪ್ಪನ ನಿಮ್ಮ ಅವನ ಮತ್ತೆ ಏನ್ ಮಾಡೇ ತಿರ್ತೀನಿ. ಮಾಡ್ರಿ ನಿಮ್ಮಪ್ಪ ನಮ್ಮನ್ನ ಮಾಡ್ರಿ ನೀವು ಜೈಲಿಗೆ ಹೋಗ್ಕೊಂಡ್ರಿ. ಆಮೇಲೆ ನೀವು ಎಷ್ಟು ವರ್ಷ ಬದುಕಿರ್ತಾರ. ಆಮೇಲೆ ಇಡೀ ಆಸ್ತಿ ನಮಗಲ್ಲ. ನೀವು ಜೈಲಾಗ ನಿಮ್ಮವ್ವ ಕುಣಿಯಾಗ ನಮ್ಮಪ್ಪ ನಮ್ಮವನು ಕುಣಿಯಾಗ ನಾನು ಬೇಕಿ ಬಿಂದಾಸಾಗಿ ಆಸ್ತಿ ಅನುಭವಿಸ್ಕೊಂತ ಆರಾಮಾಗಿರ್ತೀನಿ. ಅಯ್ಯೋ ಎಲ್ಲ 3 ಬಿಟ್ಟಲ್ಲ. ಇವು 3 ಮಂದಿ ಬಂಡಿಗೆಟ್ಟವು. ಏನಾದ್ರೂ ಸಹಿ ಬಂಡಿಗೆಟ್ಟ ನಿಂದಿರ್ಬೇಕಂತ ತಿಂತಾವು. ಈಗ ಕೈಲಿ ನಾನು ಸೇವೆ ಮಾಡಿಸೋದಲ್ಲ, ಕೂಳು ತಿನ್ನಕ್ಕಾಗಲ್ಲ. ಹೋಲ್ಬಿಡು. ಈ ಭಿಕ್ಷಿಕ್ಕಿ ಈ ತಿರುಪಿ ಎತ್ತದ ಇದು ಬಿಕಾರಿ ಕೈಯಂದು ಕೂಳು ಕುಚ್ಚಿಸ್ಕೊಂಡು ತಿಂದು ನಾನು ಯಾವ ಜನ್ಮಕ್ಕೆ ಮತ್ತೆ ಭಿಕ್ಷೆ ಬಿಡಕ್ಕೆ ಹೋಗ್ಬೇಕಾಗತ್ತೆ. ಬೇಡ, ನನ್ನ ಕೂಳು ಕುಚ್ಚಾಕ್ನಿ ತಿಂದಿರ್ವಲ್ ತಕ್ಕ. ಆದ್ರೂ ಏನೋ ಅನ್ಲ ನನ್ನ ಕರ್ಮ ಏನ್ ಮಾಡಕ್ಕಾಗಲ್ಲ ಅತ್ತಿ. ನಿನ್ ಕರ್ಮ ನೀನೇ ಅನ್ಭವಿಸ್ಬೇಕು. ನನ್ನ ಮನೆ ಬರ್ದಾಗ ಏನತ್ತೆ ಕುಂತ ತಿನ್ನೋದು ನಾನು ಅನ್ಭವಿಸ್ತೀನಿ. ಸರಿ ಹೊತ್ತಾಗತ್ತ ಅಡಿಗೆ ಮಾಡು. ಬರ್ತಾ ನನಗೆ ಹೊಟ್ಟೆ ಸುವ ಗುರು ಅಂತ ಗ್ಯಾಸ್ ತುಂಬತ್ತ. ಯವ್ವ ಏನ್ ಬೇ ಇದು? ಗಣಪನ್ ಮಾಡಕ್ ಹೋಗಿ ಶಿವಪ್ಪನ್ ಮಾಡ್ದಂಗ ಆತಲ್ ಬೇ.
ಅಲ್ಲ ನಾನು ಶ್ರೀಮಂತರ ಅಂತ ಮಾಡ್ಕೊಳಕ್ ಹೋದ್ರೆ ಅಲ್ಲ ಕಲ್ಪನೆನೂ ಮಾಡ್ಕೊಳಕ್ಕಾಗ್ಲಾರ್ದಂತ ಇಂತಾಕಿನ್ ಮಾಡ್ಕೊಂಡ್ ಬಂದಲ್ಲ ಇದು ಏನ್ ಪಜಿತ್ವಿ ಬಿದ್ಬಿಟ್ಟೆ ಪೂರ ಪಾತಾಳಕ್ ಯಾಕೆ ಎದ್ದಳಕ್ಕಾಗಲ್ ಬಿಡಿ ಈ ಜನದಾಗ. ಇದಕ್ಕೆಲ್ಲ ಕಾರಣ ಆ ಲಕ್ಷ್ಮವ್ವ ವಿಜ್ಜಿ ಜೈ ಇವ್ರು 3 ಮಂದಿ ಎಲ್ಲ ಕೂಡಿ ಆ ಲಕ್ಷ್ಮವ್ವ ಸಸಿ ಹಿಡ್ಬಿಟ್ಟು ವಕೀಲಾಗಿ ಹೇಳಾರ್ದಂಗ ನನ್ನ ಹಿಡ್ಬಿಟ್ಟು ಸಸಿನ ಕರ್ಕೊಂಡು ಕೋರ್ಟ್ನಾಗ ನಿಂದ್ರಿಸಿ ಡೈವರ್ಸ್ ಕೊಡಿಸಿ ಅರ್ಧ ಆಸ್ತಿ ತಗೊಂಡು ಯೋ ನಮ್ಮ ಮಂತನ ಮುಚ್ಚಿಬಿಟ್ರು. ಆ ಹಿಡ್ಬಿಟ್ಟು ಮನೆಯಾಗ ಇತ್ತಂದ್ರೆ ಹೆಂಗೋ ಒಂದು ಇರ್ತಿತ್ತು ಅತ್ತಾಗ ಹಾಡೆ ಈಕಿನೂ ಇಲ್ಲ ಈಕಿಂದು ಆಸ್ತಿನೂ ಇಲ್ಲ ಇದ್ರದ್ದು ಏನು ನನಗೆ ಲಾಭ ಇಲ್ಲ. ಆದ್ರೆ ಆಡ್ಬಿಟ್ಟಿಗೆ ಆಸ್ತಿನೂ ಹೊತ್ತು ನಮ್ಮ ಮಂತನ ಮುಚ್ಚಂಗ ಮಾಡಿಲ್ಲಲ್ಲ ಲಕ್ಷ್ಮವ್ವ ಸಸಿ. ನನಗೆ ಹೊಟ್ಟೆಗೆ ಇಷ್ಟು ಕುದಿಯತೈತೆ ಅವ್ರು ನೆಮ್ಮದಿಯಾಗಿರಕ್ಕೆ ನಾ ಬಿಡಲ್ಲ. ನೋಡ್ತೀರಿ ಒಬ್ಬೊಬ್ಬಕ್ಕಿ ಸಂಸಾರದಾಗ ಹೆಂಗೆ ಆಟ ಆಡ್ತೀನಿ ಅಂದ್ರೆ ಮುಟ್ಟಿ ನೋಡ್ಕೋಬೇಕು. ಇವತ್ತಿಂದನೇ ಶುರು ಮಾಡ್ತೀನಿ. ನನ್ನ ಸೇಡು 12 ವರ್ಷ ಹಾವಿಗಿದ್ದಂಗ ನಾ ಬಿಡ ಮಗಳೇ ಅಲ್ಲ. ಎಲ್ಲರ ಸಂಸಾರ ಚಿದ್ರ ಹಾಗಂಗೆ ಮಾಡ್ತೀನಿ. ನನ್ನ ಸಂಸಾರ ಹೆಂಗಾಗೈತಲ್ಲ ಹಂಗಾಗಬೇಕು ಮಾಡ್ತೀನಿ. ಅಲ್ವೇವ ಏನ್ ಮಾಡ್ತೀಯ ಅಂತ ಅದು ಹೇಳಲ್ಲ ಮಾಡಿ ತೋರಿಸ್ತೀನಿ. ಏನು ಮಾಡ್ತೆ ಅಂತಂದು ಅವಾಗ ಗೊತ್ತಾಗತ್ತೆ. ಅಲ್ಲ ನಮ್ಮವ್ವ ಅವಳೆ ಪಿಕ್ಚರ್ನಾಗ ಡೈಲಾಗ್ ಹೇಳ್ದಂಗೆ ಹೇಳಿ ಹೋದ್ಲಪ್ಪ ವಜ್ರಮಣಿ ಹೇಳ್ತಾನಲ್ಲ ಹಂಗ ಏನು ವಿಲನ್ ಹೌದ್ ಬಿಡು ನಮ್ಮವ್ವ. ಆದ್ರೆ ವಿಲನ್ ಕೆಲಸ ಏನ್ ಮಾಡ್ತಾನ ಗೊತ್ತಾಗಲ್ತಲ್ಲ. ಮಾಡ್ಲಿ ಏನಾರ ಮಾಡ್ಲಿ ಅವ್ರ ಮ್ಯಾಗ ಸೇರ್ ತಿರ್ಸ್ಕೊಳ್ಳಿ. ನಮ್ಮ ರೊಕ್ಕ ತಿಂದಾರಲ್ಲ ಅವ್ರಿಗೆ ಹಂಗಾಗಬೇಕು. ಹಡ್ಬಿಟ್ಟಿ ಕಿವಿಗೆ ಸೇರ್ಕೊಂಡು ಹೋಗ್ಯವೇನ ಚುಮ್ನೆ ತಗೊಂಡು ಕಡ್ಡಿಗೋರ್ದು ಹಚ್ಚಲೇನ ಬೆಂಕಿನ ಅಂದ್ರೆ ನಟಿ ಕೇಳ್ತವನ ಗಂಟ್ಲ ಹರಿಯಂಗ ಅಂಗಳದಾಗ ಕುತ್ಕೊಂಡು ಕರಿಯಾಕತ್ತೀನಿ. ಆಜು ಬಾಜು ಮಂದೆಲ್ಲ ಓಡಿ ಬರಕತ್ತಾರ ಹೊರಗೆ. ನಿನಗೇನಾಗೈತೆ ದಾಡಿ ಒಳಗೆ ಕುತ್ಕೊಂಡು ಗಂಡ ಪುಟ್ಟಾಗ ನುಲೀಕತ್ತೇನ ಗಂಡ ಬತ್ತಿದ್ಬಿಟ್ರೆ ಏನು ಬೇಡ. ಮೊದ್ಲೇ ಎಮಿಗೊಡ್ಡು ಎಮಿಗೊಡ್ಡನು ಅಲ್ಲ ಗೊಡ್ಡ ಎಮಿಗೊಡ್ಡು. ಈ ಹಂಗೂ ಇಲ್ಲ ಹಿಂಡಂಗೂ ಇಲ್ಲ ನಿನ್ ಎಮಿಗೊಡ್ಡು. ನಿನಗ ಮಕ್ಕಳು ಮರಿ ಹಾಲಾರ್ದ ನಿನ್ನಂತ ಗೊಡ್ಡನ್ನ ಕಟ್ಕೊಂಡ್ಬಂದು ಇಟ್ಕೊಂಡು ಅವನು ನುಲೀತ ಒಂದ್ ನಿನ್ ಮಕ್ಕ ನೋಡತ್ಲೇನ ಬಾಡೆ ಊರ್ ಬಾಡೆ ಅದೇನ ಅಂತಾರಲ್ಲ ಆನಿ ಹೊಟ್ಟೆಗ ಸೂಲಂಗಿ ಹುಟ್ಟಿ ತನ್ನರಂಗ ಹುಟ್ಟೈತಿ ಊರ್ ಮೂಳ. ಹೆಂಡತಿ ಲಾಲೆ ಹೆಂಡತಿ ಕೈ ಚೀಲ ಆಗ್ಯಾನ ಹೆಂಡತಿ ಕೈ ಚೀಲ ಹೆಂಡತಿ ಮುಂದ್ರೆ ಸೆರಗಿಟ್ಕೊಂಡು ಹಿಂದಿಂದ ಅಡ್ಯಾಡ್ತಾನ ತೆಳ್ಳಗದ ಅಂತಂದು ಅದು ಗೊಡ್ಡೆ ಮೇನಾಗ ಗೊತ್ತಿಲ್ಲ. ಅದಕ್ಕೆ ನನ್ನ ಮಗಳು ಹೇಳಿದ ಒಂದು ಚಂದಂದು ಕನ್ನೆ ನೋಡ್ತೀನಿ ಮದುವೆ ಮಾಡ್ಕೊಂತ. ಇಷ್ಟೊತ್ತಿಗಾಲೆ ಮನ್ ತುಂಬಾ ಮಕ್ಕಳು ಓಡಾಡಿ ನನ್ನ ಉಡ್ಲಾಗ ಮಕ್ಕಳು ಆಡಿ ಹುಚ್ಚಿ ಹೋಯ್ತಿದ್ರು. ನನಗೂ ಎಲ್ಲರ ಮನೆಗೆ ಅವರವರು ಅಮ್ಮಗಳು ಮೊಮ್ಮಕ್ಕಳು ಇಟ್ಕೊಂಡು ಆಡ್ಸೋದು ನೋಡಿದ್ರೆ ನನಗೂ ಅಯ್ಯೋ ದೇವ್ರೆ ಮೊಮ್ಮಕ್ಕಳು ನೀ ಕಾಣ್ತೀನಿ ಏನಂಗ ಸಾಯ್ತೀನಿ ಆಸೆನ ಸತ್ತ ಹೋತ್ಬಿಡು. ಈ ಗೊಡ್ಡೆಮ್ಮಿಗೆ ಯಾವಾಗ ಮಕ್ಕಳು ಉದ್ರದ ನೋಡು ಇಷ್ಟೊತ್ತಾಗೈತಿ ಇನ್ನ ಮಧ್ಯಾಹ್ನ ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಗೇನ ಇನ್ನ ಊಟಕ್ಕೆ ಕಂಡಿಲ್ಲ. ಏನ್ ಮಾಡ್ತಾಳ ಏನು ಇಡೀ ದಿವಸ ಅಲ್ಲೇ ಒಳಗಿರ್ತಾಳ ಇಲ್ಲ ಅಂದ್ರೆ ಗಣ ನಮ್ಮನಿ ಕಾಲಾಗ ನಾಯಿಗಿರಿ ಅದಕ್ಕೆ ತಿರುಗಿದ್ದೆ ಮನಿ ಬಾಳೆವು ಏನಿಲ್ಲ ಹಂಗ ನೆಟ್ಟಗ ಗಂಡ ಬಾಳೆ ಮಾಡಾಗಿದ್ರೆ ಐಟತ್ತಿ ಮತ್ತೆ ಮಕ್ಕಳು ಗಣ ತಿರ್ಗದಾಗ ಹಾಕಳ ಇನ್ನೇನ್ ಗಂಡ ಕೂಡ ಬಾಳೆ ಮಾಡ್ತಾಳ. ಮನಿಯನ್ನಲ್ಲ ಅತ್ತೆನಲ್ಲ ಗಂಡನ ಭಯ ಭಕ್ತಿ ಇಲ್ಲ ಅತ್ತೆನ ಗೌರವ ಇಲ್ಲ ಭಯ ಇಲ್ಲ ಇಂಥದನ್ನ ಕಟ್ಕೊಂಡ್ ಬಂದಾನೆ ಭಾಡೆ ಊರ್ ಭಾಡೆ. ಯವ್ವ ಯಾಕೆ ಬೇ ಅಂಗಳದಾಗ ಕುತ್ಕೊಂಡು ಈ ನಮ್ನಿ ಒದರ್ತಿದಿ ಮಂದಿ ಆಜು ಬಾಜು ಏನ್ ಅನ್ನಂಗಿಲ್ಲ ಏನ್ ಕೂಳ ಮಾಡಿ ಹಾಕಂಗಲ್ಲನ ಈ ಅವ್ರವನ್ನ ಹೆಂಗ್ ಬಿಟ್ಟ ನೋಡ ನನಗ ಆಕಿ ಈಗ ಸೊಸಿಗೆ ಏನಂತ ಅತ್ತಿ ನೋಡ್ಕೊಳ್ಗೊತ್ತಲ್ಲ ಅಂತ ಮಂದಿ 4 ಮಂದಿ 4 ತರ ಮಾತಾಡ್ತಾರ್ರಿ. ಹಂಗ ಹೊತ್ತಿಗೆ ಒಂಚೂರು ಲೇಟ್ ಆದ್ರೆ ಹಂಗೇಟ್ ಮಾಡ್ತಿ ಅಡಿ ಮಾಡಕ್ ಇಟ್ಟಾಳ ಒಟ್ಟು ಬಾಳೆ ಊರ್ ಬಾಳೆ ಬಂದೇನ ಅದೇನ ಅಂತಾರಲ್ಲ ನಾಯಿ ಕರೆದ್ರ ನಾಯಿ ಬಾಲ ಬಂದಿತ್ತಂತ ಹಂಗ ನಿನ್ ಹೆಂಡತಿಗೆ ಎಟ್ಟು ಮುಕ್ಳಾಗೆಲ್ಲ ಉರಿ ಬಿತ್ತಲ್ಲ ಏಟ್ ಜಲ್ದಿ ಬಂದ ಹೆಂಡತಿ ಪರ ವಹಿಸ್ಕೊಂಡು ಇಲ್ಲಿ ತಾಯಿ ಹೊಟ್ಟೆಸ್ಕೊಂಡು ಸಾಯಕತ್ತ ಅನ್ನೋದಿಲ್ಲ ನಾಯಿ ಊರ್ ನಾಯಿ. ನಾಯಿಗೆ ಏನ್ ಮಾಡ್ಬೇ ಮತ್ ನಿನ್ ಮ್ಯಾಗ ತಪ್ಪು ತಿಳ್ಕೊಬೇಕಾಗತ್ ನೋಡು. ಯಾಕೆ ಬಾಡೆ ನನ್ ಮೇಲೆ ಯಾಕೆ ತಪ್ಪು ತಿಳ್ಕೊತಿದ್ದಿ ನೀನ್ ಊರ್ ನಾಯಿ ಆದ್ರೆ ನಾಯಿ ಅವು ಮತ್ತಿನ್ಯಾರು ಯಾಕ ಹಡ್ಬಿಟ್ಟಿ ಯಾಕ ಹಲ್ಕಿಸಕತ್ತಿಯಲ್ಲ ಏನಾತ ಅಂತ ಹಲ್ಕಿಸದ ಏನಿಲ್ರಿ ಯಾಕ್ಯಾರ ನಾಯಿ ಅವ್ವ ಇನ್ನೇನು ಅಂದ್ರ ನಾಯಿ ಅವ್ವ ನಾಯಿ ಆಗಿರ್ತೈತಿ ಮಗ ನಾಯಿ ಆದ್ರ ಅವನ ನಾಯಿ ಅದ ನನಗ ನೆನಪಾತು ನಪ್ಪ ಮತ್ತೆ ಅಯ್ಯ ಬಾಡ ಊರ್ ಬಾಡೆ ಹಲ್ಕತ್ ಬಾಡ ಹೆಂಡತಿನ ಮುಂದೆ ನಿಲ್ಸ್ಕೊಂಡು ನನ್ನ ನಾಯಿ ಅಂತ ಏನ್ಲ ಆಕಿನವ್ರು ಹಲ್ಕಿಸದ ತಾಯಿನ ನಾಯಿನ ಮಾಡ್ಬಿಟ್ಟೆನು ಎಲ್ಲಾರ್ಗು ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತಂದು ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡಿದ್ರೆ ನನ್ನ ನಾಯಿ ಮಾಡಿ ಬೀದಿ ಬಿಡ್ತೀಯಲ್ಲ ಹಂಗಿದ್ರೆ ಬಿಡು ಯಾವ್ದಾರ ಗುಡಿ ಗುಂಡಾಂತರದಾಗ ಹೋಗಿ ಭಿಕ್ಷೆ ಬಿಡಕ್ ಬಿಡು. ಇಲ್ಲಪ್ಪ ನಾನು ಇಷ್ಟು ಮರ್ಯಾದೆಗೆ ಇಲ್ಲಿರಕ್ಕಲ್ಲ ಕರ್ಕೊಂಡು ಹೋಗಿ ನನ್ನ ಮಗಳ ಮನೆ ಬಿಟ್ಬಿಡು. ನನ್ನ ಮಗಳು ಹಂಗಾಗಿ ಇಟ್ಕೊಂಡು ಜಾಪ ಮಾಡತ್ತಿತ್ತು ನಾನು ಮಗನ್ ಬಿಟ್ಟಲಾರ್ದ ಓಡಿ ಬಂದೆ. ನಾನು ನನ್ನ ಮಗಳು ಬಿಟ್ಬಿಡು ಇಲ್ಲಿ ಮರ್ಯಾದೆದಾಗ ಇರಕ್ಕಿತ್ತ ಅಲ್ಲೇ ಚಂದಿಗಿರ್ತೀನಿ. ಅತ್ತಿಯರ ಮಗ ಮನೆ ನೀವು ಎಷ್ಟು ಚಂದಿದ್ರ ಅಂತ ನನಗೆ ಗೊತ್ತ ತಗೋರಿ 4 ದಿವಸ ಇರೋದ್ರಲ್ಲಿ ಬಡಕಟ್ಟಿಗೆ ಅದಂಗಾಗಿದ್ರಿ ಈ ಒಟ್ಟು ಮತ್ತೆ ನೋಡಂಗಾಗಿರಿ ಎಷ್ಟು ಕೂಡ ಹಾಕಿಲ್ಲ ನನಗೆ ಗೊತ್ತಾಗತ್ತ. ಹೌದು ಬೇವ ನಾನು ಕೇಳ್ಬೇಕಂತೆ ಮರ್ತ ಬಿಟ್ಟಿ ನೋಡು ಅಲ್ವೇ ಅಷ್ಟು ಯಾಕೆ ನಮ್ನಿ ಹೊಟ್ಟೆ ಕೂಳಿಲ್ದಾಗತ್ತೆ ಸೊರಿದಂಗಾಗಿತ್ತು ಈಗ ಅಯ್ಯೋ ಕೈ ಕಾಲಿಗೆ ಎಲ್ಲ ಅಂಟ್ಕೊಂಡು ಹೋಗಿದ್ದು ನೋಡು ನಮ್ನಿ ಆಗಿದ್ದೀವ ಅಲ್ಲ ಊಟ ಪಟ್ಟ ಹಾಕಿದ್ಲ ಏನಿಲ್ಲ. ಅಯ್ಯೋ ದೇವ್ರೆ ಅದನ್ನ ಏನ್ ಹೇಳ ಅಯ್ಯೋ ದೇವ್ರೆ ಹೇಳಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ. ಮಗಳು ಅಂತಂದು ಮಗಳ ಮನೆಗೆ ಹೋದೆ ಅಲ್ಲಿ ಮಗಳ ಮನ್ಯಾಗ ಮಗಳು ಅಯ್ಯೋ ದೇವ್ರೆ ತಾನು ಕುಚ್ಕೊಂಡ್ ತಿನ್ನಕ್ಕೆ ಬೇಸರ ಮಾಡ್ಕೊಂತಾಳ ಇನ್ನು ನನಗೆ ಕುಚ್ಚಾಕ್ಬೇಕು ಅಳಿಯನ ಪಾಪ ಮಕ್ಕಳ ನೋಡ್ಕೊಂಡು ಒಟ್ಟು ಕುಳ್ಕೊಸ್ತಾನ ಅವ್ರ ಅಪ್ಪಗ. ಈಕಿ ನನ್ನ ಮಗಳು ಒಂದು ನೆಟ್ಟಿಗೆ ಕೆಲಸ ಮಾಡಲ್ಲ ಒಂದೇನ ಮಾಡಕತ್ರ ಅದನ್ನೇ ಮಾಡ್ತಾಳ ಕಸ ಹೊಡಿಯಾಕತ್ರ ಇಡೀ ದಿವಸ ಕಸನ ಹೊಡಿತಿರ್ತಾಳ. ಒಂದ್ ಅಡಿಗೆ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಯಪ್ಪ ದೇವ್ರೆ ಕೂಳ್ಕೊಳೋದು ವಜ್ಜಾತಲ್ಲಿ ಅಯ್ಯೋ ದೇವ್ರೆ ಅಲ್ಲಿ ನಾನು ಹೇಳಂಗಿಲ್ಲಪ್ಪ ಯಪ್ಪ ಒಂದು ಚಹಾ ಮಾಡಲ್ಲ ಇಲ್ಲಾದ್ರೆ ನನ್ನ ಸೊಸಿಗೆ ಬೈದು ದಿನ ಮಾಡಿದ್ರೆ ತಾಸ್ಕೊಂಡು ಚಹಾ ಕುಡಿತೀನಿ ಅಲ್ಲಿ ಒಂದು ಕಪ್ ಚಹಾ ಮಾಡಿದ್ರೆ ಎಷ್ಟು ಬೇರೆ ಕುಡಿತೀವಿ ನೀನು ಒಂದ್ಸಲ ಮುಂಜಾನೆ ಕುಡಿಬೇಕು ಸಾಯಂಕಾಲ ಕುಡಿಬೇಕು ಜಬರ್ಸ್ತಾಳ ಇವಾಗ ಒಂಚೂರು ರೊಟ್ಟಿ ಮೆತ್ತನ ಮಾಡ್ಕೊಡ ಮಗಳ ಅಲ್ಲಿ ಬರುವಲ್ವ ಅಂದ್ರೆ ನಾ ಮಾಡೋದು ಹಿಂಗೆ ನೋಡ್ರಿ
ನಮ್ಮ ಅತ್ತೆ ಹಿಂಗತ್ತಿದ್ದಲ್ಲ ನನಗೆ ಮತ್ತೆ ಒಂದೊಂದು ಹುಡುಗಂದು ಮಾಡಿ ಅಂತಂದು ತಿವಿಡ್ತಾರ. ಅತ್ತೆ ಪಾಪ ಅದು ನನ್ನಂಗಿಲ್ಲ. ಈಕಿನ ನಾನು ಜೋರು ಮಾಡ್ರು ಈಕಿ ಸುಮ್ಮನೆ ಇರ್ತಾಳ. ಅದು ಅತ್ತೆ ಒಂದು ಮೂಲೆ ಕುಂತಿರ್ತೈತಿ, ಮಗನೇ ಪಾಪ ಎಲ್ಲ ಮಾಡ್ತೈತಿ. ಅಯ್ಯೋ ದೇವ್ರೆ, ನನ್ನ ಮಗಳು ನನಗೆ ಏನು ಒಂದೇ ನೆಟ್ಟ ಕುಳು ಕಾಣಿಸಿಲ್ಲ. ಒಂದು ರೊಟ್ಟಿ ತಿನ್ಬೇಕಂದ್ರೆ ರಗಡೆ ಕಿತ್ತಕಿ ಕೈಯಾಗ. ಮಗಳು ಅಂದ್ರೆ ಏನಾಗ್ಲಿ, ಏನ್ ಮಾಡ್ಬೇಕು ಮಗಳಲ್ಲ. ನಾಲ್ನ ಸತ್ಕಾಲಕ್ಕ ಹಡ್ಯಾಡ್ಕೊಂಡು ಅಳಕಕ್ಕಿನ ಅಲ್ಲನ ಮಗ ಏನ್ ಮಾಡ್ತಿರ್ತಾನ, ಸುಮ್ಮನೆ ಇರ್ತಾನ. ಮಗಳ ಉಳ್ಯಾಡಿ ಹಡ್ಯಾಡ್ಕೊಂಡು ಅಳ್ಬೇಕಲ್ಲ, ಅದಕ್ಕಾರ ನನ್ನ ಮಗಳು ಬೇಕಯ್ಯವ್ವ. ಯಾಕೆ ನೆಟ್ ಊಟಕ್ಕೆ ಹಾಕಿದ್ಲ ಇಲ್ಲ? ಅಯ್ಯೋ ದೇವ್ರಿ, ಏನ್ ಕೇಳ್ತಿಲ್ಲ, ಹದ ಮಾಡಕ್ಕಿ ಹೊತ್ತಿ ತಂದು ಮುಂದಿಡಕ್ಕಿ ಎಂತ ರುಚಿ ಮಾಡ್ತಿಲ್ಲ. ನನ್ನ ಮಗಳು ಕೈಯನ್ನು ಅಡಿಗೆ ತಿಂದ್ರೆ ಹಂಗ ಬಳ ಕಡ್ಕೋಬೇಕು ಗೊತ್ತಾನ. ಆ ರುಚಿ ಮಾಡಕ್ಕಿ ಏನ್ ಮಾಡ್ಬೇಕು. ಅವ್ರ ಅತ್ತಿ ಇರ್ತಿದ್ಲಲ್ಲ, ನಾನು ಗಡತೆ ತಿನ್ಬೇಕಂದ್ರೆ ಮುಜುಗರ ನೋಡು. ಇದೇನ ಮಗನ ಮನೆ ಕಂಡತ್ತೆ ಕೂಳು ಏನಿಲ್ಲ, ಇಲ್ಲೇ ಬಂದು ತಿನ್ನತ್ತದಲ್ಲ ಮಗಳ ಮನ್ಯಾಗ ಅಂತಂದು ಚಲೋ ನೋಡು. ನಾನು ಅಲ್ಲಿ ನಾನು ಹಳೆ ಇರ್ತಾನೆ, ಒಟ್ಟು ಗತ್ತು ತೋರಿಸ್ಬೇಕಲ್ಲ. ಅದಕ್ಕೆ ಇಟಿಟ ತಿಂತಿದ್ದೆ. ನನಗೆ ಹೋಗಲ್ಲಪ್ಪ ಅಷ್ಟು, ನಾನು ಅಷ್ಟೇ ನೋಡಲ್ಲಪ್ಪ, ನಾನು ಭಾಳ ಸೂಕ್ಷ್ಮ ಹಂಗಿಂಗ್ ಅಂತಂದು. ಹಂಗಾಗಿ ಇಟಿಟ ತಿನ್ನೋದಕ್ಕೆ ಒಟ್ಟು ಸೊರಗಿದ್ದು ತಗೋ. ಏನಾಯ್ತು ಏನಪ್ಪ ನನಗೆ ಯಾಕೆ ಹಂಗ ಅನ್ಸೋಲ್ತು? ನೋಡಿ ನನಗೂ ಯಾಕೆ ಹಂಗ ಅನ್ಸೋಲ್ತು. ಅಯ್ಯ ಮೂಳಿ ಊರ್ ಮೂಳಿ ನನಗೆ ಅನ್ಸೋದು ಬಿಡೋದು ನನಗೆ ಎದಕ್ ಬೇಕು? ಅತ್ತಿ ಇಲ್ಲಿ ಬಿಸ್ಲ ಸೆಟೆಕತ್ತಾಳ, ಒಟ್ಟು ಕುಳು ಕುಚ್ಚಿ ಹಾಕ್ಬೇಕು, ಒಟ್ಟು ಉಂಡು ಮಕ್ಕೊಂತಾಳ, ಒಟ್ಟು ಆರಾಮ್ ತಗೊಂತಾಳ. ಏನಾರ ಐತೆ ನಿನಗೆ? ಊರ್ ಬಂಡ್ಲಿ ಮತ್ ನಿನ್ನ ಇಲ್ಲ. ನಾ ಹೇಳಕತ್ತೀನಲ್ಲ ಮಾಡ, ನನಗೆ ಈಕಿಲಿಂದ ಏನು ಮಕ್ಕಳು ಮೊಮ್ಮಕ್ಕಳು ಏನೋ ಕಾಣೋದು ಇದು ಇಲ್ಲ. ನೀನ್ ಕಾಣೋದಲ್ಲ, ಮಕ್ಕಳನ್ನ ಕಾಣೋದೇ ಇಲ್ಲ ಜನ ಈಕಿ ಮಾಡ್ಕೊಂಡಿದ್ರೆ. ನೋಡು ನಾ ಹೇಳ್ತೀನಿ, ನನ್ನ ಮಗಳ ಒಂದು ಕನ್ಯಾ ತೋರಿಸಿದ್ದು ಚಂದ ಇತ್ತಂತ ಬಡ 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 ಮಾಡ್ಕೊಲ್ಲ. ಮನೆ ತುಂಬ ಮೊಮ್ಮಕ್ಳು ನಾನು ನನ್ನ ವಂಶ ಬೆಳೆದ ನೋಡ್ಬೇಕಲ್ಲ. ನನ್ನ ಮೊಮ್ಮಕ್ಕಳು ನನ್ನ ಉಡ್ಲಾಗ ಹುಚ್ಚಿ ಹೊಯ್ಬೇಕು. ನನಗೂ ನನ್ನ ಮೊಮ್ಮಕ್ಕಳು ಕರ್ಕೊಂಡು ಆಟ ಆಡಿಸ್ಬೇಕು ಅನ್ನೋದು ಐತಿ. ನನ್ನ ಆಸೆಯಲ್ಲಿ ಆಸೆ ಬೀಳ್ತೈತಲ್ಲ. ನನ್ನ ಮತ್ತೆ ದವ್ ಹಾಕಿಲ್ಲ ಪ್ರೇತಾತ್ಮ ನಿನ್ನಂತೆಲ್ಲ ಅಡ್ಬೇಕಾಗತ್ತ. ಮಾಡ ನನ್ನ ಮದುವೆ ಮಾಡ್ಕೊಂಡು ಬೇಡ, ನನ್ನ ಮಕ್ಕಳು ನಡ್ಲಾ. ನಿಮ್ಮ ಅಪ್ಪ ಹುಟ್ಟಿ ಬರ್ಬೇಕು ನಿನ್ನ ಹೊಟ್ಟಾಗ. ನಿಮ್ಮ ಅಪ್ಪ ಹುಟ್ಟಿ ಬಂದದನ್ನ ನಾನು ನೋಡ್ಕೊಂಡು ತುಂಬ ಖುಷಿಯಾಗಿ ಅವಾಗ ನಾ ಜೀವ ಬಿಡ್ಬೇಕು. ನನ್ನ ಆಸೆನ ಅದಲ್ಲ. ನೀನು ಇನ್ನೊಂದು ಮದುವೆ ಮಾಡ್ಕೊ ಅಂದ್ರೆ ಮಾಡ್ಕೊ. ಬಿಟ್ಟಿನ್ ಬಿಡು, ಕಳ್ಸಿದ್ನ ತಪ್ಪಿದ ನೀವು ತವ್ರ ಮನೆ ವಾದ್ ಬರಗಾಕಿದನ. ವಿಜಯ್ ವಿಜಯ್ ಏನಾಗ್ತಿದಕ್ಕ? ವಿಜಯ್ ಇದೆಲ್ಲ ಎದಕ್ ಬಿದ್ದಿ? ಏನಾಗಿರ್ತೈತಿ ನಾಟಕ ಮಾಡಂತ ಮಳ್ಳಿಗತೆ. ನಿನ್ ಮುಂದೆ ಹೌದಾಗಬೇಕಲ್ಲ. ಮತ್ತೆ ಇನ್ನೊಂದು ಮದುವೆ ಮಾಡ್ಗಿಡ್ಯಾರ ಮತ್ತೇನಪ್ಪ ಅಂತಂದು ನಾಟಕ ಮಾಡ್ತಾವ. ಸತ್ತಾಗತ್ತೆ, ಸತ್ತೋದ್ರಂತೂ ಚಲೋನಾಗತ್ತ. ಇನ್ನೊಂದು ಮದುವೆ ಮಾಡಕ್ ಬರ್ತಾ ಗಿಡ ತೊಲಿತಂತಂದು ಅದೇ ಸಾಯ್ಬೇಕು. ಏನಾರ ನಾಟಕ ಮಾಡ್ತತ. ನಾ ಕೇಟ್ ಬಿಡು, ಎದಾ ತಗೊಡು. ಯವ್ವ ಯಾವ ಹೊತ್ನಾಗ ಏನ್ ಮಾತಾಡ್ಬೇಕು ಅನ್ನೋದಿಲ್ಲ. ಆಕಿನ ಸಾಯಿಲ್ ಅಂತ ಬಯಸಕತ್ತಿಲ್ಲ. ಯವ್ವ ಸುಮ್ಮನೆ ರಾಕಿದಕ್ಕೆ ಹಿಂಗೆ ಯಾವತ್ತು ಹಿಂಗೆ ಮಾಡ್ತಿಕ್ಕಿಲ್ಲ. ಏನಾಗಿತ್ತು ಏನ? ದೇವ್ರೆ ವಿಜಯ್ ಏನಾಯ್ತು? ವಿಜಯ್ ಯಾಕೆ ಹಿಂಗೆ ಬಿದ್ಯಾ? ಮಿಸುಗೋಲ್ಲ ಯವ್ವ, ಏನಾಯ್ತು? ವಿಜಯ್ ಏನಾಯ್ತು ನಿನಗೆ ಒಮ್ಮಿದ ಮಕ್ಳಿಗೆ? ವಿಜಯ್ ಇದಳ ವಿಜಯ್ ಒಂಚೂರು ಕಣ್ಬಿಟ್ಟು ನೋಡ. ವಿಜಯ್ ಕಣ್ಬಿಡ ವಿಜಯ್. ಬಾಡೆ ಓರ್ ಬಾಡೆ ಇಡೋ ತನಕ ನನ್ನ ಹತ್ರ ಒಂದು ಚೂರು ಚುರುಕನ್ಲಿ ಇವಂಗ ಏಂತ ಬಿದ್ದು ಕೂಡ ಕೊಂಡು ಧಾರಾಕರ ನೀರು ಹರಿಸ್ಕೊಂತ ಹೆಂಗ್ ವಿಜಯ್ ಅಂತನ ಆಕಿ ಮಾಡಕತ್ತಿರೋದ ನಾಟಕನ ಬೇಕಂತ. ಗಂಡೆಲ್ ಮತ್ತೆ ಇನ್ನೊಂದು ಮದುವೆ ಮಾಡ್ಕೋತಾನಂತ ಬುಟ್ಟಿ ಹಾಕೊಳಕ್ ನೋಡ್ತಾಗಿಂತ ಮಳ್ಳತನ ಮಾಡಿ. ಓ ಸಾಲದ ಕಿವಿ ಎರಡು ಬಂದ್ವಾ? ಈಗ ಗೊತ್ತಾತ್ ನನಗೆ. ಇದೆಲ್ಲ ಮೊದ್ಲ ಇವರೆಲ್ಲ ಉಪಾಯ ಮಾಡ್ಕೊಂಡು ಹಿಂಗೆ ಮಾಡ್ಬೇಕಂತ ಮಾಡ್ಯಾರ. ನಾ ಸತ್ತಂಗೆ ಮಾಡ್ತೀನಿ, ನೀ ಅತ್ತಂಗೆ ಮಾಡಂತೇಳಿ ಮಾಡಿ ನನ್ನ ಮಗನ ಹೆಂಗಾರ ಮಾಡಿ ಇದು ಮಾಡ್ಬೇಕಂತ. ಇಲ್ಲ ಅಂದಿದ್ರೆ ಈಕಿ ಲಕ್ಷ್ಮವ್ ಯಾಕೆ ಇಲ್ಲಿ ಬರ್ಬೇಕು ಗಂಡನ ಕರ್ಕೊಂಡು? ಈಕಿ ಬಿದ್ದ ಅಂತ ಅವ್ರಿಗೇನು ಕನಸು ಬಿದ್ದಿತ್ತ ನಂಗಿದ್ರೆ? ಅಂದ್ರೆ ಅದಕ್ಕೆ ಬೀಳ್ತಾ ಅಂತಂದವ್ರು ಮೊದ್ಲ ಗೊತ್ತಿದ್ದಕ್ಕೆ ಇವ್ರು ಬಂದಾರ ಇಲ್ಲಿ. ಮಾಡ್ರಿ ನಾಟಕ ಹೇಟ್ ಮಾಡ್ತಾರೆ ನೋಡ್ತೀನಿ ನಾನು. ಗೌಡ್ರ ಬರೀ ಏನಾಗಿತ್ತು ನೋಡ್ರಿ. ನಾನು ಏಂತಿ ಮಾತಾಡ್ವಲ್ ನೋಡ್ರಿ. ಮೊಮ್ಮಕ್ಳು ರಪ್ಪ ತಪ್ಪಿದ್ಲು, ಏನಂತ ಮಾತಾಡ್ವಲ್ ನೋಡ್ರಿ. ವಿಜಯ್ ಕಣ್ಬಿಡ್ಲೆ. ನಾಟಕ ಮಾಡ್ಕೊಂಡು ಮುಚ್ಕೊಂಡು ಮಕ್ಕೊಂಡಾಳ. ಹಂಗ ಮಕ್ಕೊಂಡ್ರನಾದ್ರ ಎಬ್ಸ್ಬೋದು. ನಾಟಕ ಮಾಡ್ಕೊಂತ ಮಕ್ಕೊಂಡ್ರ ಎಬ್ಸಕ್ಕಾಗಲ್ಲ. ಅಕ್ಕಾರ ಎಷ್ಟೊತ್ತೈತ್ರಿ ನಾನು ಎಬ್ಸಕತ್ತೀನಿ, ಕಣ್ಬಿಡ್ಗಳು ಮಿಸುಗಳ್ರಿ. ಅಕ್ಕಾರ ಏನಾಯ್ತು ಮರಿ? ಯಾಕೆ ಹಿಂಗತ್ತೆ ಗೊತ್ತಿಲ್ರಿ ಗೌಡ್ರ. ನಮಗೂ ಒಂಚೂರು ಬಾಯ್ ಮಾಡಾಕತ್ತಿದ್ಲು, ಹಿಂಗ ನಿಂತಿದ್ವಿ ಇಬ್ರು. ಆದ್ರೆ ಏನನ ಇದಕ್ಕಿದ್ದಂಗ ರಪ್ಪ ತಪ್ಪಿದ್ದ ಬಿಡ್ರಿ. ಏನಾಯ್ತೇನ್ರಿ? ಯಾಕೆ ಹಿಂಗತ್ತ ಏನ? ಬ್ಯಾಡ್ರಿ ಯಾಕೆ ಕಾಲ್ ಮನ ಭಾಳ ಸೂಕ್ಷ್ಮದವ್. ನಡ್ರಿ ಮೇಡಮ್ ದವಾಖಾನೆಗೆ ಕರ್ಕೊಂಡು ಹೋಗಿ ನಡ್ರಿ. ಹೌದೌದು ನಡಿ, ನಮ್ದು ಅಲ್ಲಿ ಕಾರ್ ತರ್ತೀನಿ. ಅಲ್ಲಿ ಇದ್ರ ಮುಂದೆ ನಡಿ, ಸ್ವಲ್ಪ ಕರ್ಕೊಂಡ್ಬರ್ತೀಯ ನೀನು ಮತ್ತೆ ಈಕೆ ಎತ್ಕೊಂಡ್ರಿ. ಇಬ್ರು ಎತ್ಕೊಂಡ್ಬರ್ರಿ. ನಾನು ಅಲ್ಲಿ ಕಾರ್ ತಂದು ನಿಂದರ್ಸ್ತೀನಿ. ಬರ್ರಿ ಜಲ್ದಿ ಬರ್ರಿ. ಗೌಡ ಪುಣ್ಯ ಬರುತ್ತೆ, ಜಲ್ದಿ ತಗೊಂಬರ್ರಿ. ನಾವು ಓದ್ಕೊಂಡ್ಬರ್ತೀನಿ. ನಡ್ರಿ. ಮನುಷ್ಯನ ಏನಾಗಲ್ಲ, ಧೈರ್ಯ ಕೆಡಬೇಡ. ನೀ ಧೈರ್ಯ ನಿಂತಿದ್ರ ಏನಾರ ಇದಾಗುತ್ತೆ. ನೀನು ಗಟ್ಟಿದ್ದೀರಿ ಮಾಡು. ನನ್ನ ನಿಂತು ಏನಾಗಲ್ಲ ಅಂತ ಯಾಕೆ ಮಾಡ್ತೀವಿ? ಆರಾಮ ಸುಮ್ಮನೆ ಏನಾಗೇ ಇಲ್ಲಕ್ಕಿಗೆ ನಾಟಕ ಮಾಡಕತ್ತಳ ಈಕಿ ಒಂದು ಅಷ್ಟು ಸೇರಿ ಇವಕಿನ ಹುಚ್ಚಾಡ್ದೈತಿ ಇವಕ್ಕೆ. ನನ್ನ ಮಗನ ಹುಚ್ಚು ಮಾಡ್ತಾರ ಎಲ್ಲರೂ ಸೇರಿ.